ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಾದ್ಮೇಲೆ ದೊಡ್ಡ ಯಜಮಾನ್ರು ನಮ್ಮ ಮನೆಗೆ ಬೆಳಕು ಕೊಡೋ ನಂದ ದೀಪ ಆದ್ರೂ ಕೊಡೋ. ಅವತ್ತಿಂದನೇ ದೊಡ್ಡ ಮನೆ ನಮ್ಮ ಪಾಲ್ಗೆ ದೇವ್ರ ಮನೆ ಆಯ್ತು ಕಣೋ. ನಮ್ಮ ಜೀವನನೂ ಅಷ್ಟೇ ಅಲ್ವಾ ಪದ್ಮನಾಭ ಅವರೇ? ನಮ್ಮ ಜೀವನ ಬೆಳಗಿದ್ದೆ ದೊಡ್ಡ ಮನೆಗೆ ಹೋದ ಮೇಲೆ. ಯಜಮಾನ್ರೆ, ಈಗ ದೀಪಾವಳಿ ಅಂದ ತಕ್ಷಣ ನಿಮಗೆ ಏನಾದರೂ ಸ್ಪೆಷಲ್ ಅನ್ಸುತ್ತಾ? ನಿಮ್ಮ ಮನಸ್ಸಿಗೆ ಹತ್ರ ಆಗೋದೇನಾದರೂ ಇದೆಯಾ ದೀಪಾವಳಿ ಅಂದ್ಬಿಟ್ರೆ? ಆರ್ಡರ್ ಆರ್ಡರ್. ಶ್ರಾವಣಿ, ಅಣ್ಣ ಅಣ್ಣ, ಏನಾಯ್ತಪ್ಪ? ನಾನೇನಾದ್ರು ತಪ್ಪಾಗಿ ಹೇಳಿದ್ನ? ಅಣ್ಣನ ಪಾಲಿಗೆ ದೀಪಾವಳಿ ನೆನಪು ಅಂದ್ರೆ ಬದುಕು ಕತ್ಲಾಗ್ತಿನ. ಅವನು ಪ್ರತಿ ವರ್ಷ ದೀಪಾವಳಿಲೂ ತುಂಬಾ ಬೇಜಾರಲ್ಲಿರ್ತಿದ್ದ. ಈ ಸರಿ ನೀವೆಲ್ಲ ಬಂದ್ರಲ್ಲ ಅಂತ ಸ್ವಲ್ಪ ಖುಷಿಯಾಗಿದ್ದ ಅಷ್ಟೇ. ಕ್ಷಮಿಸಿ ಸರ್, ನನಗೆ ಈ ವಿಷಯ ಗೊತ್ತಿರಲಿಲ್ವಲ್ಲ, ಅದಕ್ಕೆ ನನಗೇನೇನೋ ಕೇಳ್ಬಿಟ್ಟೆ. ಅಲ್ಲ, ದೀಪಾವಳಿಗೂ ಯಜಮಾನ್ರ ಜೀವನಕ್ಕೂ ಸಂಬಂಧ ಇದೆ ಸುಬ್ಬು. ಅತ್ತಿಗೆ ಅಣ್ಣನ ಬಿಟ್ಟು ಹೋಗಿದ್ದು ಇದೇ ದೀಪಾವಳಿ ದಿನನೇ. ಇಲ್ಲ ಯಜಮಾನ್ರೆ, ಇನ್ನು ಮುಂದೆ ದೀಪಾವಳಿಲಿ ನಿಮ್ಮ ಬದುಕಲ್ಲಿ ಬರೀ ಸಂತೋಷ ಅಷ್ಟೇ ಇರುತ್ತೆ. ಇಂಥ ದೀಪಾವಳಿ ಸಂದರ್ಭದಲ್ಲಿ ನಂದಿನಿ ಅಮ್ಮವರು ಮತ್ತೆ ಬಂದಿದ್ದಾರೆ. ಆದಷ್ಟು ಬೇಗ ನಿಮ್ಮ ಬದುಕಿಗೂ ಬರ್ತಾರೆ, ಮತ್ತೆ ನಿಮ್ಮ ಬದುಕಲ್ಲಿ ಬೆಳಕು ಬರುತ್ತೆ. ಸುಬ್ಬು, ಹೋಗಪ್ಪ, ಯಜಮಾನ್ರಿಗೆ ಸಮಾಧಾನ ಮಾಡು. ಛೇ, ಹಬ್ಬದ ದಿನ ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಯಜಮಾನ್ರು ಅದಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಏನೋ. ಸಮಾಧಾನ ಮಾಡಬೇಕು. ಏನಂದ್ರೆ ಎಲ್ಲಿಗೆ ಹೊರಟಿದ್ರಿ? ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ? ತಾಳಿ ಕಟ್ಟಿರೋ ಗಂಡ ನೀವೇ ತಾನೆ? ಹಾಗಿದ್ಮೇಲೆ ನಿಮ್ ಜೊತೆನೆ ಮಾತಾಡ್ತಿದ್ದೀನಲ್ವಾ? ಬೆಳಿಗ್ಗೆ ತಾನೇ ಬೈಯೋದೆಲ್ಲ ಬೈದು ಗರೀ ಅಂತ ರಾಗ ಹೇಳ್ತಿದಾರಲ್ಲ, ಏನ್ ವಿಷಯ ಇರ್ಬೋದು? ಯಾಕ್ರಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ? ಮಾವನ್ ಮನೆಗ್ ಬರ್ತಿದ್ ಹಾಗೆ ಹೆಂಡತಿ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರ? ಅಥವಾ ಮಾವನ್ ಮನೆಯಲ್ಲಿ ಮುದ್ದಾಗಿರೋ ಹೆಂಡತಿ ಜೊತೆ ಮಾತಾಡೋದಕ್ಕೆ ನಾಚಿಕೆನ? ನಾಚಿಕೆನಾ? ನನಗೆ ಯಾಕೆ ನಾಚಿಕೆ ಆಗಬೇಕು? ಮತ್ತ್ಯಾಕೆ ಮಾತಾಡ್ತಾ ಇಲ್ಲ? ನಾನು ನಿಮ್ ಜೊತೆ ತುಂಬಾ ಮಾತಾಡ್ಬೇಕು. ಅಲ್ಲ, ಬೆಳಿಗ್ಗೆ ಬೈಯೋದೆಲ್ಲ ಬೈದ್ಬಿಟ್ಟು ಕೂಗಾಡೋದೆಲ್ಲ ಕೂಗಾಡ್ಬಿಟ್ಟು ಇವಾಗ ಬಂದು ಮಾತಾಡ್ಬೇಕು ಅಂತಿದ್ರಲ್ಲ ಮೇಡಮ್. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರ್ಗು ಅಂತ ಹೇಳ್ತಾರಲ್ಲ, ಅದ್ರಲ್ಲೂ ನಮ್ಮಿಬ್ರು ಮಧ್ಯ ಜಗಳ ಹೀಗ್ ಬರುತ್ತೆ ಹೀಗ್ ಹೋಗುತ್ತೆ. ನಮ್ಮಿಬ್ರು ಜಗಳ ಊಟದ ಮಧ್ಯ ಉಪ್ಪಿನಕಾಯಿ ಇರೋ ಹಾಗೆ. ಹೊಟ್ಟೆ ತುಂಬಾ ಊಟ, ಮನ್ಸು ತುಂಬಾ ಪ್ರೀತಿ, ಆಗಾಗ ಮಧ್ಯ ಕಿರಿಕು. ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಪ್ರೀತಿ ಜಾಸ್ತಿ ಎಲ್ಲಿರುತ್ತೋ ಅಲ್ಲೇ ಜಗಳನೂ ಇರುತ್ತೆ. ಆದ್ರೂ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಸಾರಿ ರೀ.